ಕುಡಿಯುವ ನೀರಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಎರಡನೇದು, ಆ ಬಸ್ ಸ್ಟ್ಯಾಂಡು ಒಂದು ಕರ್ಮ ಆಗ್ಬಿಡ್ತು ಈ ನೆಲಮಂಗಲ ಜನತೆಗೆ. ಆ ನೆಲಮಂಗಲ ಬಸ್ ಸ್ಟ್ಯಾಂಡ್ 2019ರಲ್ಲಿ 48 ಕೋಟಿ ಬಜೆಟಲ್ಲಿ ಅನೌನ್ಸ್ ಆಗಿದ್ದು, ಇಲ್ಲಿ ಒಬ್ಬೊಬ್ರಿಗೊಂದೊಂದು ಯಾರು ಮೆಂಬರ್ಗಳಿರ್ತಾರೆ, ಯಾರು ಬಲಶಾಲಿ ಇರ್ತಾರೆ, ಅವ್ರ ಫೈಲ್ಗಳು ಬೇಗ ಮೂವ್ ಆಗ್ಬಿಡ್ತವೆ. ಅದೇ ಡೈರೆಕ್ಟ್ ಪಬ್ಲಿಕ್ ಬಂದು ಫೈಲ್ ಕೊಟ್ರೆ ಅದು ಇವತ್ತಿರೋದು ನಾಳೆ ನಾಡ್ದು ಮತ್ತೊಂದು ಇನ್ನೊಂದು. ಅಲ್ಲಿ ಸರ್ಕಾರನೇ ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ಧೂಳು, ಟ್ರಾಫಿಕ್ಕು, ಸ್ಮೆಲ್ಲು, ಜನ ಈ ಬಿಸಿಲು, ಆಟೋ ನಿಲ್ಲಿಸ್ತಾರ ಜಾಗದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ನಿಂತ್ಕೊಂಡು ಹೋಗ್ತಿರ್ತಾರೆ. ಮಕ್ಕಳುಗಳು, ಹೆಣ್ಮಕ್ಳು, ಹೆಂಗಸರು ಎಲ್ಲ ಓಡಾಡ್ತಿರ್ತಾರೆ. ಮೊನ್ನೆ ಒಂದು ಡೆತ್ ಆಯ್ತು ಟ್ರಾಫಿಕ್ ಇಂದ, ಆಯ್ತಾ. ಟೋಟಲಿ ಟೋಟಲಿ ನೆಲಮಂಗಲ ನಗರಸಭೆ ಅನ್ನೋದು ನೆಲಮಂಗಲ ಜನಕ್ಕೆ ಒಂದು ಇದಾಗಿದ್ದು 2024 ಆದ್ರೂ ಓಪನ್ ಆಗಿಲ್ಲ. 25 ಸಾರಿ ಮರ್ತುಬಿಟ್ಟೆ, ಇನ್ನು ಒಂದು ವರ್ಷ ಹಿಂದೆ ಇದ್ದೀನಿ ನಾನು. 2025 ಓಪನ್ ಆಗಿಲ್ಲ. ಒಂದು ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳೇ ಇಲ್ಲದಂತ ಈ ಒಂದು ನೆಲಮಂಗಲ ನಗರಸಭೆಯಲ್ಲಿ ಮುಂದಕ್ಕೆ ಏನ್ ಮಾಡ್ತಾರೆ? ಇವ್ರೇನು ಮಾಡಲ್ಲ. ಆದ್ರೂ ಮೊನ್ನೆ ಮೀಟಿಂಗ್ ಅಲ್ಲಿ ದೊಡ್ಡ ದೊಡ್ಡ ಸೈಟ್ಗಳು ಅಷ್ಟೇ, ಕಸ ಎತ್ತಿರಲ್ಲ, ಒಟ್ಟಲ್ಲಿ ಚಾರ್ಜ್ ಹಾಕಿರ್ತಾರೆ. ಕಸ ಇಲ್ಲಿ ಮನೇನೇ ಇಲ್ಲ, ಕಸ ಇಲ್ಲಿ ಬರ್ತದೆ. ನಿಮ್ದು ಯಾವ ಏರಿಯಾ? ಇದು ಭಕ್ತನಪಾಳ್ಯ, ವಾಲ್ಗಳ್ಳಿ. ರೋಡಲ್ಲಿ ಕಸ ಹೇಗ್ ಬಿದ್ದಿದೆ ನೋಡಿದೀರಾ? ರೋಡ್ ಸೈಡ್ ಅಲ್ಲಿ ನಮ್ದು ಬಿಡಿ ಗುಂಡಿ ಇದ್ಬಿಟ್ಟದೆ, ರೋಡೇ ಎಲ್ಲ ಅದು ನೋಡಿಲ್ಲ. ಆ ಟ್ಯಾಕ್ಸ್ ಮಾತ್ರ ಅಲ್ಲಿಂದ ಇಲ್ಲಿವರೆಗೂ ವಿತ್ ಹೌದ್ರಿ. ಇದು ಕನ್ವರ್ಷನ್ ಮಾಡಿದ್ರು DC, ಅವರು IAS, ಬರೀ KS ಮೋಲಿನ ಕೆಲಸ ಮಾಡಿ ಕನ್ವರ್ಷನ್ ಕ್ಯಾನ್ಸಲ್ ಮಾಡಕ್ ಬಿಡಿ. ನಾವು ತಿಂಗಳ ಹಾಕಂತೀನಿ ಅಂದ್ರೆ ನಗ್ತಾರೆ. ಏನ್ ಮಾಡ್ತೀರಾ? ಇದು ನಮ್ಮ ಪರಿಸ್ಥಿತಿ. ನಮ್ಮ ನನ್ಮಗಳು ಜನ ಉಟ್ಕೊಬೇಕು, ಪ್ರಶ್ನೆ ಮಾಡಬೇಕು. ID ಕಾರ್ಡ್ ಹಾಕೊಳ್ಳಿ ಮ್ಯಾಮ್, ID ಕಾರ್ಡ್ ಹಾಕೊಳ್ಳಿ. ನೀವು ಕೆಲಸ ಮಾಡೋರಾ? ದಯವಿಟ್ಟು ID ಕಾರ್ಡ್ ಕೆಲಸ ಮಾಡೋದು ಇಷ್ಟ ಇಲ್ವಾ? ID ಕಾರ್ಡ್ ಹಾಕೊಳ್ಳಿ. ನೀವು ಆಮೇಲೆ ಖಾತೆ ಇದಾಗಲಿಲ್ಲ, ಇನ್ನೊಂದು ಅಪ್ಡೇಟ್ ಬಂದಿದ್ದು, ಊರಿಂದ ಬಂದಿದ್ದು. ಈಗ ಬಂದರೆ ಎಲ್ಲ ರೆಡಿ ಆಗಿದೆ, ಪ್ರಿಂಟಿಂಗ್ ಕೊಡಬೇಕು ಅಂತ. ಪ್ರಿಂಟಿಂಗ್ ಕೊಡಬೇಕಂತಂದರೆ ಅಲ್ಲಿ ಜಾಗದಲ್ಲಿಲ್ಲ. ಅವ್ರಿಗೆ ಮೀಟಿಂಗ್ ನೋಡಿದರೆ ಹಂಗೆ ಹಂಗೆ ಅಂತ ಏನು ಮಾಡೋದು ಕೊಟ್ಟು ನೀವು ಸಮಸ್ಯೆ ಕರ್ಕೊಂಡು ಹೋಗ್ಬಿಡ್ತೀವಿ. ಯಾಕಾಗಲಿಲ್ಲ ಒಂದೆರಡು ನಿಮಿಷ ಕರ್ಸ್ಬಿಡ್ತೀನಿ. ಅಲ್ಲಿ ಕೂತ್ಕೊಂಡಿರಿ, ಮ್ಯಾನೇಜರ್ ಕೂತ್ಕೊಂಡಿರಿ. ಅವ್ರದ್ದು ಹೇಳ್ತಾ ಇದ್ರು 1 ವರ್ಷ ಆಗಿದೆ ಅಂತೆ ಖಾತೆ ಅಪ್ಲೈ ಮಾಡಿ, ಇನ್ನೂ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನೋಡಿ. ಟೇಬಲ್ ಮೇಲೆ ಟೇಬಲ್ ಕಳಿಸ್ತಾ ಇದ್ದಾರೆ. ಟಾಯ್ಲೆಟ್ಸ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ನೀವನ್ ಯಾವ್ದಾದ್ರು ತಗೊಳ್ಳಿ. ಟ್ರಾಫಿಕ್ ಎಲ್ಲ ಪೊಲೀಸ್ನವ್ರು ಕೇಳ್ಕೋಬೇಕು. ಬಸ್ ಸ್ಟ್ಯಾಂಡು KSRTC BMTC ಮಾಡ್ತಾ ಇದ್ದಾರೆ, ಅವ್ರು ಕೇಳ್ಕೋಬೇಕು. ಈ ಮೀಟಿಂಗ್ ಅಲ್ಲಿ ಈ ಸಲ ಬಜೆಟ್ ಅಲ್ಲಿ ನೀವೇ ಇದ್ರಿ, ಡಿಸ್ಕಸ್ ಮಾಡಿದ್ವಿ. ಅದು ಈ ಸಲ ಇನ್ನು ಬಜೆಟ್ ಇನ್ನೂ ಆಗಿಲ್ಲ ಅಲ್ಲ, ಜಸ್ಟ್ ಅದು ಪಾಯಿಂಟ್ಸ್ ನೀವೇನೇನು ನಗರ ಒಂದು ಜನಕ್ಕೆ ಇಷ್ಟು ಸಮಸ್ಯೆ ಆಗ್ತಿದೆ, ನೀವು ಯಾಕಿನ್ನ ಏನು ನೀವೇ ಇದ್ರಲ್ಲ ಒಂದು ಅವ್ರು ಬಂದಿದ್ದ ದಿನ ಇನ್ಸ್ಪೆಕ್ಷನ್ ಬಂದಿದ್ದ BMTC ಅವ್ರು ಬಂದಿರಲ್ಲ, ಬಂದು ಹೋಗ್ಬಿಟ್ಟು ಹೇಳೋದು ಸೆಷನ್ ಮುಗಿಲಿ ಅವ್ರನ್ನ DC ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅದು 2 ಜಾಯಿಂಟ್ ಅಲ್ಲಿ ನಡೀತಿರಲ್ಲ, ಒಂದು BMTC ಮತ್ತೆ KSRTC ಅವರು ಕರ್ಕೊಂಡ್ಬಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ. ಸ್ಯಾನಿಟರಿ ಅವ್ರು ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಈಗ ಆಲ್ರೆಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ಸ್ ಆಗಿದೆಯಲ್ಲ, ಅಲ್ಲಿ ಮಾಡಿದ್ದಾರೆ. ಅವ್ರಿಗೂ ಗೊತ್ತು. ಈಗ ನಮ್ದು ಗ್ರಾಂಟ್ ಅಲ್ಲಿ ಒಂದು 25 lakhs ಇತ್ತು, ಅಲ್ಲಿ ಮಾಡೋಣ ಅಂತ ಹೋದ್ವಿ ಫ್ರಂಟ್ ಅಲ್ಲಿ. ಸೊ ಅಲ್ಲಿ ಏನೋ ಬರುತ್ತೆ, ಮತ್ತೇನೋ ಎಕ್ಸ್ಟ್ರಾ ಸ್ಟ್ರಕ್ಚರ್ ಬರುತ್ತೆ ಅನ್ನೋದಕ್ಕೆ ಈಗ ಸ್ಟಾಪ್ ಮಾಡಿದ್ವಿ. ಗೊತ್ತಿದೆ ಅರುಣ್ ಅವರಿಗೆ. ಈಗ ಇವಾಗ ಏನಿಲ್ಲ, ನೀವು ಹೇಳ್ತಿರೋದು ಏನ್ ಗೊತ್ತಾ, ಮಾಡ್ತಿದೀವಿ ಅಂತ ಅಷ್ಟೇ. ಬಟ್ ಆಸ್ ಪರ್ ದ ನೌ, ಆಸ್ ಪರ್ ದ ಟುಡೇ, ನಥಿಂಗ್, ಏನೂ ಇಲ್ಲ. ಏನಂದ್ರೆ ಮೂಲಭೂತ ಸೌಕರ್ಯಗಳು ಏನ್ ಮೂಲಭೂತ ಸೌಕರ್ಯಗಳು? ಟಾಯ್ಲೆಟ್ ಇದೆ ಪಬ್ಲಿಕ್ಸ್ಗೆ ನೆಲಮಂಗಲ ಟೌನ್ ಅಲ್ಲಿ ಇದೆಯಲ್ಲ. ಹೋಗೋಣ ಒಂದ್ಸರಿ ನೋಡೋಣ. ಈಗ ವಿಡಿಯೋ ಮಾಡ್ಕೊಂಡ್ ತೋರಿಸಲ್ಲ, ಜಸ್ಟ್ 5 minutes ಟೈಮ್ ಕೊಡ್ತೀರಾ? ಅನ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದೀವಿ. ಅವ್ರು ಓಕೆ ಅಂತಂದ್ರೆ ಆ ಜಾಗದಲ್ಲಿ ಮಾಡ್ತೀವಿ. ಈಗ ಅದನ್ನ ಬಿಟ್ರೆ ಇನ್ನೆಲ್ಲಿದೆ ಜಾಗ ಹೇಳಿ ಹೋಗಿ. ಟೌನ್ ಅಲ್ಲಿ ಜಾಗನೇ ಇಲ್ಲ, ಜಾಗ ಇಲ್ಲ. ಈಗ ಎಲ್ಲ ಬೇರೆ ಕಡೆ ಮಾಡಿರೋ ಪ್ರಯೋಜನ ಆಗಲ್ಲ. ಒಂದು ಬಸ್ ಸ್ಟ್ಯಾಂಡ್ ಇರೋ ಕಡೆ ಮಾಡ್ಬೇಕು ನೀವು ಹೇಳ್ದಂಗೆ. ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ TB ಬಸ್ ಸ್ಟಾಪ್ ಕಡೆ ಅಲ್ಲಿ ಮಾಡ್ಬೇಕು. ಇಲ್ಲ, ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲೆಲ್ಲ ಸರ್ಕಲ್ ಅಲ್ಲಿ ಮಾಡೋಣ ಅಂತಂದ್ರೆ ಅಲ್ಲೂ ಜಾಗ. ಇದು ಯಾವ್ದು ತಾಲೂಕು, ನೀವು ಸರ್ಕಾರಿ ಅಧಿಕಾರಿಯಾಗಿ ಕೆಲವೊಂದನ್ನ ಮೀಟಿಂಗ್ ಅಲ್ಲಿ ಮತ್ತೆ ಇಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ಕೆಲವೊಂದು ನಿಮ್ಗೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ನೋಡಿ ನೇತಾಜಿ ಪಾರ್ಕ್ ಇಮಿಡಿಯೇಟ್ ಶುರು ಮಾಡ್ತೀನಿ. ಅದು ನನಗೂ ಇದೆ, ಕನ್ಸರ್ನ್ ಇದೆ. ಏನಾಗಿದೆ, ಕೆಲವೊಂದು
ಪೇಪರ್ ವರ್ಕ್ ಆಗಬೇಕು, ಸುಮ್ಮನೆ ನೇರವಾಗಿ ಇದು ಮಾಡೋಕ್ಕೆ ಕೆಲವು ಲೀಗಲಿ ಮಾಡಬೇಕಾಗುತ್ತೆ. ಈಗ ಅವ್ರು ಟೆಂಡರ್ ತಗೊಂಡಿದ್ರು, ಮಾಡಿರಲಿಲ್ಲ, ನೋಟಿಸ್ ಇಶ್ಯೂ. ಎಲ್ಲರೂ ಪಬ್ಲಿಕ್ ಬಂದಾಗ ಪಬ್ಲಿಕ್ ಗಳಿಗೆ ಅಟೆಂಡ್ ಮಾಡಿಸಿ. ಯಾವುದು ಕೂಡ ಆಗ್ತಿಲ್ಲ, ಎಲ್ಲಾ ಬರೀ ಥರ್ಡ್ ಪಾರ್ಟಿಯಿಂದಾನೇ ಒಳಗಡೆ ಅಪ್ಲಿಕೇಶನ್ಸ್ ಇರಬೇಕು, ಒಳಗಡೆಯಿಂದಾನೇ ಖಾತೆ ಹಾಕಬೇಕು ಅಂತ ದಟ್ ಇಸ್ ನಾಟ್ ಪಾಸಿಬಲ್. ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಆಯ್ತಾ, ಈಗ ನಾವು ನೋಡ್ತಿರಂಗೆ ಆಚೆಗಡೆ ಸುಮಾರು ಜನ ನಿಂತಿದ್ದಾರೆ. ಅದರಲ್ಲಿ ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಎಲ್ಲ ಮಿಸ್ ಆಗಿರುತ್ತೆ. ಅಂಥವು ಬಂದ್ರೆ ಪರ್ಸನಲಿ ಬಂದ್ರೆ ನಾನೇ ಹೇಳಿ ನಾನೇ ಮಾಡಿಸ್ಕೊಡ್ತೀನಿ. ತುಂಬಾ ಇದಾವೆ ಸರ್, ದಯಮಾಡಿ ಅನುಕುಮಾರ್ ಅವರೇ, ನಾವು ಆರೋಗ್ಯ ಸಮೇತ ನೋಡಿಲ್ಲ, ಎಲ್ಲ ಉಸ್ತುವಾರಿ ಆಗಿದ್ದೀವಿ. ಈಗ ನೋಡಿ, ನಿಮ್ಗೆ ಗೊತ್ತಿದ್ದ ಪ್ರಕಾರವಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಲೇಂಟ್ ಬಂದ್ರೆ ಡೈರೆಕ್ಟ್ ಆಗಿ ಬಂದು ಸನ್ಮಾನ ಮಾಡ್ತೀವಿ. ಆಗ್ಬೋದು ಮಾಡಿ ಮಾಡ್ತೀವಿ, ಅವ್ರಿಗೆ ಗೊತ್ತಿದೆ. ಬಟ್ ಇಲ್ಲಿ ಜನಪ್ರತಿನಿಧಿಗಳಿಗೂ ಅವ್ರಿಗೆ ಸಹಕರಿಸ್ತಾ ಇರೋದ್ರಿಂದ ನಾವು ಅದನ್ನ ಸರ್ಕಾರಿ ಈ ಜನಪ್ರತಿನಿಧಿಗಳು ಏನು ಈಗ ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ, ಅವ್ರಿಗೆ ಫಸ್ಟ್ ಕಾಮನ್ ಸೆನ್ಸ್ ಇರಬೇಕು. ಜನರ ಕೆಲಸ ಮಾಡೋದಕ್ಕೆ ಬಂದಿರೋದು, ಅದಿಟ್ಟಲ್ಲಿ ಮಾಡ್ತಿದೀವಿ. ಎಲ್ಲ ಒಂದೆರಡು ಕಡೆ ವಿಳಂಬ ಆಗಿರುತ್ತೆ, ಸರಿಪಡಿಸ್ತೀವಿ ಖಂಡಿತ. ಆಯ್ತಾ, ಬಾತ್ರೂಮ್ಗಳಾಗಲಿ, ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಕೇವಲ ಹಣ ಮಾತ್ರ ಬರ್ತಾ ಇರುತ್ತೆ. ಮುನ್ಸಿಪಾಲಿಟಿಗೆ ಕೆಲಸ ಎಲ್ಲೂ ಆಗ್ತಾ ಇಲ್ಲ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಲೀಗಲ್ ಆಗಿ ನಿಂತ್ಕೋತೀನಿ ಅಷ್ಟೇ. ಕೇಳಿ, ಅರುಣ್ ಬರ್ತಾನೆ, ಬಂದು ತಲೆ ತಿಂತಾನೆ, ಏನೋ ಬೇಸಿಕ್ ಅಮ್ಯುನಿಟೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಅವ್ನ ಅದೇ ಜಗಳ ಅಂತ ನನ್ನ ಹೆಸರೇ ಹೇಳಿ. ಆಯ್ತು, ಅರುಣ್ ಬರ್ತಾನೆ, ನೀವು ಯಾರು ಇದ್ರೆ ಲೀಡರ್ಸ್ ಬೇಕಂದ್ರೆ ಅವ್ರ ಹತ್ರ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೀಗೆ ಡೈರೆಕ್ಟ್ ಆಗಿ ಹೇಳಿ. ಆಯ್ತಾ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಆಯ್ತಾ, ಬಟ್ ನಾನು ಹೇಳೋದಷ್ಟೇ, ಬೇಸಿಕ್ ಕಮ್ಯುನಿಟೀಸ್ ಹೇಳಿದೀನಿ ಎಲ್ಲಾರ ಮುಂದೆನೆ. ಆಯ್ತಾ, ಹಂಗಾಗಿ ನಾನ್ ಕೇಳೋದು, ಮನು ಸರ್ ಕೈಲಿ ಏನಾಗುತ್ತೆ ಮನು ಸರ್ ಮಾಡ್ಲಿ ಅಷ್ಟೇ. ಆಯ್ತಾ, ನಾವಂತೂ ನಿಂತ್ಕೊಂತೀವಿ. ನಾನು ಯಾವತ್ತು ಇವತ್ತೇ ಇಲ್ಲ, 10 ವರ್ಷ ಹೋದ್ರು 20 ವರ್ಷ ಆದ್ರೂ ನಾನು ಬೇಸಿಕ್ ಕಮ್ಯುನಿಟೀಸ್ ನನಗೆ ಬೇಕೇ ಬೇಕು ನನ್ನ ಅಕೌಂಟ್ ಅಲ್ಲಿ. ಆಯ್ತು, ಮಾಡೋಣ. ನಿಮ್ ಜೊತೆಲಿ ಇರ್ತಿರಲ್ಲ, ಟ್ಯಾಕ್ಸ್ ಸುಮಾರು ಗ್ರಾಂಟ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಲ್ಲ ಅಲ್ವಾ, ಮಾತ್ರ ಇದು ಸರ್ಕಾರದಿಂದ ಮಾತ್ರ ಬರ್ತಾ ಇದೆ. ಸೊ ಅದರಲ್ಲಿ ಆಫೀಸಲ್ಲಿ ಟ್ಯಾಲೆಂಟ್ ಇಲ್ಲ ಸರ್. ಯಾವ್ದು ಇದೆಯಲ್ಲ, ಎಲ್ಲಿ ಸರ್? ಹಿಂದೆ ಇದೆಯಲ್ಲ, ಎಲ್ಲ ಓಡಾಡ್ಕೊಂಡ್ ಬಂದೆ, ಏನು ಸಿಗ್ಲಿಲ್ಲ ಇದೆ ನೋಡಿ. ಹೇಳಿ, ನನ್ನ ಹೆಸರು ಹೇಳಿ, ಡೈರೆಕ್ಟ್ ಆಗಿ ಅರುಣ್ ಬರ್ತಾನೆ, ತಲೆ ತಿಂತಾನೆ ಅಂತಾನೆ ಹೇಳಿ, ಕೂತ್ಕೊತಾನೆ. ಈಗ ನಾನು ನಮ್ಗೆ ಇದು ಮೊದಲನೇ ಸಲ ಇಲ್ಲ, ಇದು ಆಲ್ರೆಡಿ 3ನೇ ಸಲಿನೋ 4ನೇ ಸಲ ಬಂದು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಮಾಡಿ ತೋರಿಸಿ ಅಲ್ಲ ಅಷ್ಟೇ, ಯಾವ್ದಾದ್ರು ಒಂದು. ಆಯ್ತು, ಮಾಡೋಣ. ಸರಿ ಸರ್, ನಿಮ್ ಜೊತೆ ನಾವಿರ್ತೀವಿ ಸರ್. ಈ ಸಾರಿಗೆ ವ್ಯವಸ್ಥೆ ಅಂತ ಏನಿದೆ, ಬರೀ ಟ್ರಾಫಿಕ್ ಅಂತ ಅಷ್ಟಲ್ಲ, ಬಸ್ರಿ ಬಾಣಂತಿ ಅವ್ರಿಗೆ ಹಾಲು ಉಣಿಸೋದು ಎಲ್ಲ ಈ ಫುಟ್ಪಾತ್ ಮೇಲೆ ಕುತ್ಕೊಂಡು ಹಾಲು ಕೊಡಕ್ಕಾಗುತ್ತೆ ಸರ್ ಮಗುಗೆ. ನಾನು ಅದೇ ಹೇಳಿದೆ, 10 ರಿಂದ 20 ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಗೊತ್ತು. ಹಂಗಾಗಿ